ಹೆಸರು ನಾಗೇಶ್ ಅಂತ. ಮನೆಯವ್ರ ಹೆಸರು ಆಶಾ. ನಾವು ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀವಿ. ಈಗ ಈ ಯಾತ್ರೆಯಲ್ಲಿ ನಮ್ಮ ಅನುಭವ ಏನಂದ್ರೆ, ಎಲ್ಲ ರಿಟೈರ್ಡ್ ಪೀಪಲ್, ಏಜ್ ಆಗಿರೋ ಪೀಪಲ್ಗೆ ಒಳ್ಳೆ ಸೇಫ್ ಆಗಿ ತೋರಿಸೋಂತ ಒಂದು ಒಳ್ಳೆ ಟ್ರಾವೆಲ್ಸ್ ಇದು. ಈ ಕೊಟ್ಟಿರುವಂತ ಫೆಸಿಲಿಟೀಸ್ ನೋಡಿದ್ರೆ ಹೋಟೆಲ್ ಮಾತ್ರ ತುಂಬಾ ಎಕ್ಸ್ಟ್ರಾರ್ಡಿನರಿ ಇತ್ತು. ಅಷ್ಟು ಹೋಟೆಲ್ ಜನ ಬಂದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ನಮ್ಮ ಬೆಂಗಳೂರಲ್ಲಿ ಇದ್ದಂಗೆ ಇತ್ತು ಹೋಟೆಲ್ ಅಲ್ಲಿ, ಅಷ್ಟು ಚೆನ್ನಾಗಿ ಹೋಟೆಲ್ ಅಲ್ಲಿ ಇತ್ತು. ಅಲ್ಲಿರುವಂತ ಸರ್ವರ್ಸ್ ಹೊತ್ತು ತುಂಬಾ ಕೇರ್ ತಗೊಂಡ್ರು. ಅಲ್ಲಿರುವಂತ ಎಲ್ಲ ಕನ್ನಡ ಜನನೇ ಇದ್ದಾರೆ. ನಮ್ಗೆ ತುಂಬಾ ಏನು ಕಷ್ಟ ಆಗ್ಲಿಲ್ಲ ಇಲ್ಲಿ ಸ್ಟೇ ಮಾಡೋದಕ್ಕೆ. ಟಿಫನ್ ಅಂತೂ ನಾವು ಬೇರೆ ಕಂಟ್ರೀಸ್ ಅಲ್ಲಿ ಕಂಪೇರ್ ಮಾಡಿದ್ರೆ, ಸಿಂಗಾಪುರ್ ಅಲ್ಲಿ ಹೋಗಿದ್ವಿ, ಈ ತರ ಬ್ರೇಕ್ಫಾಸ್ಟ್ ಈ ತರದ್ದು ಎಲ್ಲೂ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಮತ್ತೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲೂ ಏನು ನಮ್ಗೆ ಗೊತ್ತಾಗ್ಲಿಲ್ಲ. ಇನ್ನ ಗೈಡ್ ಮಾತ್ರ ನಮಗೆ ಈ ತರ ಕನ್ನಡ ಗೊತ್ತಿರುವಂತ ಗೈಡ್ ಸಿಕ್ಕಿದ್ದು ನಮ್ಗೆ ತುಂಬಾ ಅದೃಷ್ಟ. ಎಲ್ಲ ನೀಟಾಗಿ ಪಾಯಿಂಟ್ ಟು ಪಾಯಿಂಟ್, ತುಂಬಾ ಟೆಕ್ನಿಕಲ್, ಹೈಲಿ ಎಜುಕೇಟೆಡ್ ಆಯಮ್ಮ, ತುಂಬಾ ಚೆನ್ನಾಗಿ ನಮ್ಗೆ ಪಾಯಿಂಟ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ನ ನಮ್ ಜೊತೆಲಿ ಬಂದಿರುವಂತ ಮ್ಯಾನೇಜರು ಏನು ಮಹೇಶ್ ಅವರು ತುಂಬಾ ಕೋಆಪರೇಟ್ ಆಗಿದ್ರು. ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿದ್ರು, ಇಲ್ಲಿ ತೊಂದರೆ ಆಗ್ಲಿಲ್ಲ. ಇನ್ನ ನೆಕ್ಸ್ಟ್ ನಾವು ಯುರೋಪ್ ಟ್ರಿಪ್ ಮಾಡ್ಬೇಕು ಅಂತಿದ್ದೀವಿ. ಅದು ಅಡಿಗಾಸಲ್ಲೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಯುರೋಪ್ ಟ್ರಿಪ್. ಇಲ್ಲಾಂದ್ರೆ ಸಿಂಗಾಪುರ್, ಮಲೇಷಿಯಾ, ಥಾಯ್ಲೆಂಡ್ ಮಾಡ್ಬೇಕು ಅಂತ ಐಡಿಯಾ ಇದೆ. ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡು ಅಡಿಗಾಸಲ್ಲೇ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಥ್ಯಾಂಕ್ ಯು.